ಸರಿ, ಈಗ ಅವಕಾಶ ಸಿಕ್ಕಿಲ್ಲ ಅಂದರೆ ಮುಗದೇ ಹೋಯ್ತು ಅಂತ ಅನ್ಸುತ್ತಾ, ಅಥವಾ ಇನ್ನೂ ಅವಕಾಶ ಇದೆಯಾ? ಮುಗದೇ ಹೋಯ್ತು, ಯಾವುದು ಮುಗಿಯಲ್ಲ ರಾಜಕಾರಣದಲ್ಲಿ. ಯಾವಾಗಲೂ ಕೂಡ ನಾವು ಆಶಾವಾದಿಗಳಾಗಿರ್ಬೇಕು ರಾಜಕಾರಣದಲ್ಲಿ, ನಿರಾಶಾವಾದಿಗಳಾಗಬಾರ್ದು. ಇವತ್ತೇನೋದು ಕೈ ತಪ್ಪೈತೆ ಅಂತ ನಾಳೆಗೇನೋ ಒಳ್ಳೇದಾಗ್ಬೋದು ಅಂತ. ಇವತ್ತು ನನಗೆ ಸರಿ ಇಲ್ಲ ಅಂತಂದರೆ ಮುಂದೆ ನನಗೆ ಏನೋ ಒಂದು ಒಳ್ಳೇದು ಕಾಯ್ದೈತೆ ಅಂತ ಅರ್ಥ. ಈಗ ಡಿ ಕೆ ಶಿವಕುಮಾರ್ ಅಂತವರು ತಮ್ಮ ಮುಖ್ಯಮಂತ್ರಿ ಕೈ ತಪ್ಪಿದಾಗ ಅವರು ಹತಾಶರಾಗಿ ಏನಾದ್ರು ಮಾಡಿದಿದ್ರೆ ಇವತ್ತು ಮುಖ್ಯಮಂತ್ರಿ ಆಯ್ತಿದ್ರು. ಅವರು ಅಧಿಕಾರ ಮುಖ್ಯಮಂತ್ರಿ ಆಗದೇ ಇದ್ದರೂ ಕೂಡ ಭಾಳ ತಾಳ್ಮೆಯಿಂದ ಪಕ್ಷ ಏನು ಜವಾಬ್ದಾರಿ ಕೊಟ್ಟದೆ ಭಾಳ ತಾಳ್ಮೆಯಿಂದ ಸಂಘಟನೆ ಮಾಡ್ಕೊಂಬಂದರು. ಇವತ್ತು ಪಕ್ಷ ಏನು ಅನ್ನಿಸ್ತು, ಇಲ್ಲ ಕಣೆ ಅವನಿಗೆ ನಾವು ಮಾಡಲಿಲ್ಲ, ಅಯ್ಯಪ್ಪ ಪಕ್ಷ ಯಾವತ್ತೂ ಕೂಡ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳಿಲ್ಲ, ಅಯ್ಯಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿ ಮಾಡಲಿಲ್ವ? ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮನವನ್ನು ಒಲಿಸಿ ಮಾಡಲಿಲ್ವಾ? ಹಂಗೆ ನಾಳೆ ನಮ್ಗೆ ಇವತ್ತು ಆಗಲಿಲ್ಲ, ನಾಳೆಗೆ ಆಯ್ತದೆ, ಒಳ್ಳೆ ರೀತಿ ನಡ್ಕೊಳ್ಳೋಣ ನಾವು ಸಮಾಜದಲ್ಲಿ ಮತ್ತು ಪಕ್ಷದಲ್ಲಿ. ಸರಿ, ಈಗ ಅವಕಾಶ ಸಿಕ್ಕಿಲ್ಲ ಅಂದರೆ ಮುಗದೇ ಹೋಯ್ತು ಅಂತ ಅನ್ಸುತ್ತಾ, ಅಥವಾ ಇನ್ನೂ ಅವಕಾಶ ಇದೆಯಾ? ಮುಗದೇ ಹೋಯ್ತು, ಯಾವುದು ಮುಗಿಯಲ್ಲ ರಾಜಕಾರಣದಲ್ಲಿ. ಯಾವಾಗಲೂ ಕೂಡ ನಾವು ಆಶಾವಾದಿಗಳಾಗಿರ್ಬೇಕು ರಾಜಕಾರಣದಲ್ಲಿ, ನಿರಾಶಾವಾದಿಗಳಾಗಬಾರ್ದು. ಇವತ್ತೇನೋದು ಕೈ ತಪ್ಪೈತೆ ಅಂತ ನಾಳೆಗೇನೋ ಒಳ್ಳೇದಾಗ್ಬೋದು ಅಂತ. ಇವತ್ತು ನನಗೆ ಸರಿ ಇಲ್ಲ ಅಂತಂದರೆ ಮುಂದೆ ನನಗೆ ಏನೋ ಒಂದು ಒಳ್ಳೇದು ಕಾಯ್ದೈತೆ ಅಂತ ಅರ್ಥ. ಈಗ ಡಿ ಕೆ ಶಿವಕುಮಾರ್ ಅಂತವರು ತಮ್ಮ ಮುಖ್ಯಮಂತ್ರಿ ಕೈ ತಪ್ಪಿದಾಗ ಅವರು ಹತಾಶರಾಗಿ ಏನಾದ್ರು ಮಾಡಿದಿದ್ರೆ ಇವತ್ತು ಮುಖ್ಯಮಂತ್ರಿ ಆಯ್ತಿದ್ರು. ಅವರು ಅಧಿಕಾರ ಮುಖ್ಯಮಂತ್ರಿ ಆಗದೇ ಇದ್ದರೂ ಕೂಡ ಭಾಳ ತಾಳ್ಮೆಯಿಂದ ಪಕ್ಷ ಏನು ಜವಾಬ್ದಾರಿ ಕೊಟ್ಟದೆ ಭಾಳ ತಾಳ್ಮೆಯಿಂದ ಸಂಘಟನೆ ಮಾಡ್ಕೊಂಬಂದರು. ಇವತ್ತು ಪಕ್ಷ ಏನು ಅನ್ನಿಸ್ತು, ಇಲ್ಲ ಕಣೆ ಅವನಿಗೆ ನಾವು ಮಾಡಲಿಲ್ಲ, ಅಯ್ಯಪ್ಪ ಪಕ್ಷ ಯಾವತ್ತೂ ಕೂಡ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳಿಲ್ಲ, ಅಯ್ಯಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿ ಮಾಡಲಿಲ್ವ? ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮನವನ್ನು ಒಲಿಸಿ ಮಾಡಲಿಲ್ವಾ? ಹಂಗೆ ನಾಳೆ ನಮ್ಗೆ ಇವತ್ತು ಆಗಲಿಲ್ಲ, ನಾಳೆಗೆ ಆಯ್ತದೆ, ಒಳ್ಳೆ ರೀತಿ ನಡ್ಕೊಳ್ಳೋಣ ನಾವು ಸಮಾಜದಲ್ಲಿ ಮತ್ತು ಪಕ್ಷದಲ್ಲಿ.